ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಪಿಕ್ ಲೈಫ್. ಐ ಆಮ್ ಯುವರ್ ಸಕ್ಸಸ್ ಪಾರ್ಟ್ನರ್. ಜೀವನದಲ್ಲಿ ಗೆಲ್ಬೇಕು ಅನ್ಕೊಂಡಿರೋ ಒಬ್ಬೊಬ್ಬ ಮನುಷ್ಯನಲ್ಲೂ ಇರಬೇಕಾದ ಅಭ್ಯಾಸಗಳೆಲ್ಲ ಏನು ಅನ್ನೋದನ್ನ ನಾವು ಈ ವಿಡಿಯೋ ಮೂಲಕ ತಿಳ್ಕೊತಾ ಇದೀವಿ. ನಂಬರ್ 1, ಕಂಟ್ರೋಲ್ ಯುವರ್ ಮಾರ್ನಿಂಗ್. ನಿಮ್ ಬೆಳಗಿನ ಸಮಯನ ನೀವು ಕಂಟ್ರೋಲ್ ಮಾಡಬೇಕು. ಒಂದೊಂದು ಬೆಳಗ್ಗೆನೂ ನೀವು ಎದ್ದಾಗ ನಿಮ್ಗಂತ 2 ವಿಧವಾದ ಚಾಯ್ಸಸ್ ಇವೆ. ಒಂದು, ಬೇಗ ಇದ್ದು ಈ ದಿನದಲ್ಲಿ ನಿಮ್ ಗೆಲುವಿನ ಕಡೆ ಒಂದು ಸ್ಟೆಪ್ ನ ಇಡೋದು, ಅಥವಾ ಹಾಗೆ ಮಲಗಿ ನೀವು ಕಾಣ್ತಾ ಇರೋ ಕನಸನ್ನ ಕಂಟಿನ್ಯೂ ಮಾಡೋದು. ಆದ್ರೆ ನಿಮ್ ಲೈಫ್ ನಲ್ಲಿ ನೀವು ಸಕ್ಸಸ್ ಆಗ್ಬೇಕು ಅಂದ್ರೆ ಮೊದಲು ನಿಮ್ ದಿನ ನೀವು ಗೆಲ್ಬೇಕು. ಪ್ರತಿದಿನನೂ ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಸಮಯನ ರಿಸರ್ವ್ ಮಾಡಿ ಆ ಸಮಯದಲ್ಲಿ ಕೆಲವು ಒಳ್ಳೆ ಹ್ಯಾಬಿಟ್ಸ್ ಗಳನ್ನ ಫಾಲೋ ಮಾಡಬೇಕು. ಯಾವ ರೀತಿ ಹ್ಯಾಬಿಟ್ಸ್ ಅಂದ್ರೆ ನಿಮ್ ಲೈಫ್ ನ ಇಂಪ್ರೂವ್ ಮಾಡೋ, ನಿಮ್ ಮೈಂಡ್ ನ, ನಿಮ್ ಸ್ಕಿಲ್ ನ, ನಿಮ್ ಬಾಡಿನ ಸ್ಟ್ರಾಂಗ್ ಮಾಡಿ ತಯಾರು ಮಾಡೋ ಹ್ಯಾಬಿಟ್ಸ್ ಗಳು ಅವೆಲ್ಲ ಏನಿದೆ ಅಂತ ನೋಡಿ ಅವೆಲ್ಲ ಫಾಲೋ ಮಾಡಬೇಕು. ಹಾಗೆ ಮಾಡೋದ್ರಿಂದ ನಿಮ್ ಲೈಫ್ ನಲ್ಲಿ ನೀವು ಸಕ್ಸಸ್ ಕಾಣ್ತೀರಾ. ನಂಬರ್ 2, ಲಿಮಿಟ್ ಯುವರ್ ಅವೈಲಬಿಲಿಟಿ. ನಿಮ್ಗಿರೋ ಈ ಗೋಲ್ಡನ್ ಟೈಮ್ ನ ಯಾರಿಗೋಸ್ಕರನೂ ದಾನ ಮಾಡಬೇಡಿ. ಕೆಲವೊಬ್ಬರನ್ನ ನೀವು ನೋಡಿರ್ತೀರಾ, ಪದೇ ಪದೇ ಅವ್ರಿಗೆ ಫೋನ್ ಕಾಲ್ ಬರ್ತಾ ಇರ್ತವೆ. ಅಲ್ಲಿ ಅದಾಯ್ತು, ಇಲ್ಲಿ ಇದಾಯ್ತು, ಏನೋ ತೊಂದರೆ ಆಗಿದೆ, ಅದನ್ನ ನೀವೇ ಸರಿ ಮಾಡ್ಬೇಕು ಅಂತೇಳಿ ಮತ್ತೆ ಮತ್ತೆ ಫೋನ್ ಕಾಲ್ ಬರ್ತಾನೆ ಇರ್ತಾವೆ. ಆಗ ಇವರು ಕೂಡ ಸರಿ ಅಂತೇಳಿ ಬೇರೆಯವ್ರ ಕಮಿಟ್ಮೆಂಟ್ಸ್ ಗಳನ್ನ ತಲೆ ಮೇಲೆ ತಗೊಂಡು ಅವ್ರ ಕೆಲಸನ ಇವ್ರು ಮಾಡ್ತಾ ಇರ್ತಾರೆ. ಇದೇ ರೀತಿ ಬೇರೆಯವ್ರ ಕಮಿಟ್ಮೆಂಟ್ಸ್ ಗಳನ್ನ ಯಾವಾಗ್ಲೂ ತಗೋತಾನೆ ಇದ್ರೆ ತನ್ನ ಕೆಲಸನ ಯಾವಾಗ ನೋಡೋದು, ತನ್ಗಿರೋ ಜವಾಬ್ದಾರಿನ ಯಾವಾಗ ಮುಗಿಸೋದು. ಇದರಿಂದ ಬೇರೆಯವ್ರ ಬಗ್ಗೆ ಕನ್ಸಿಡರ್ ಮಾಡ್ಲೇಬೇಡಿ ಅಂತೇನೋ ಹೇಳ್ತಾ ಇಲ್ಲ, ಆದ್ರೆ ಅದಕ್ಕೊಂದು ಲಿಮಿಟ್ ಇರ್ಲಿ. ಆಗಿಲ್ಲ ಅಂದ್ರೆ ಬೇರೆಯವರು ನಿಮ್ ಸಮಯನ ಬಳಸ್ಕೋತಾರೆ. ಕೊನೆಗೆ ನೀವು ನಿಮ್ ಟೈಮ್ ನ ಬೇರೆಯವ್ರಿಗೋಸ್ಕರ ಸ್ಪೆಂಡ್ ಮಾಡಿ ಅದನ್ನ ವೇಸ್ಟ್ ಮಾಡ್ಕೋತೀರಾ. ಇದರಿಂದೆಲ್ಲ ತಪ್ಪಿಸ್ಕೊಳ್ಳೋಕೆ ಏನ್ ದಾರಿ ಅಂದ್ರೆ ನಿಮ್ಮ ಅವೈಲಬಿಲಿಟಿನ ಕಡಿಮೆ ಮಾಡ್ಕೊಳ್ಳೋದು. ಫೋನ್ ಕಾಲ್ ನಲ್ಲೋ ಅಥವಾ ಡೈರೆಕ್ಟ್ ಆಗೋ ನಿಮ್ನ ಕಾಂಟ್ಯಾಕ್ಟ್ ಮಾಡೋಕಿರೋ ಚಾನ್ಸಸ್ ನ ಕಡಿಮೆ ಮಾಡ್ಕೊಳ್ಳಿ. ನೋ ಅಂತ ಹೇಳೋದಕ್ಕೆ ಯಾವಾಗ್ಲೂ ಇಂಜರಿ ಬೇಡಿ. ಯಾವಾಗ್ಲಾದ್ರೂ ಒಂದು ಇಂಪಾರ್ಟೆಂಟ್ ಸಿಚುವೇಶನ್ ಬಂದಾಗ ಆಗ ಮಾತ್ರ ಈ ವಿಷಯನ ತಲೆಗೆ ಹಾಕೊಳ್ಳಿ. ಈಗ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ. ನಿಮ್ಮ ಅವೈಲಬಿಲಿಟಿ ಕಡಿಮೆ ಆದಾಗ ಒಬ್ಬರ ಮುಂದೆ ನಿಮ್ಗಿರೋ ಮೌಲ್ಯ ಜಾಸ್ತಿ ಆಗುತ್ತೆ. ನಂಬರ್ 3, ಬಿ ಎ ಪರ್ಸನ್ ಆಫ್ ಡಿಸಿಸಿವ್. ತೀರ್ಮಾನ ತಗೊಳ್ಳೋ ಅಬಿಲಿಟಿ ಇರೋ ಪರ್ಸನ್ ಗಳಾಗಿ ನೀವು ಬದಲಾಗಬೇಕು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ತೀರ್ಮಾನ ತಗೊಳ್ಳೋ ಅಭ್ಯಾಸನ ಬೆಳೆಸ್ಕೋಬೇಕು. ನಮ್ಮ ಜೀವನದಲ್ಲಿ ಮುಖ್ಯವಾದ ತೀರ್ಮಾನಗಳನ್ನ ನಾವೇ ತಗೊಳ್ಳೋವಂತವರಾಗಿರ್ಬೇಕು. ನೀವು ಅನ್ಕೋಬಹುದು ನಾವು ತಗೊಳ್ಳೋ ನಿರ್ಧಾರಗಳು ಕೆಲವೊಂದ್ಸಲ ತಪ್ಪಾದ್ರೆ ಏನ್ ಮಾಡೋದು ಅಂತ. ಆದ್ರೆ ಒಂದ್ ಸರಿಯಾದ ನಿರ್ಧಾರ ತಗೊಳ್ಳೋ ಎಬಿಲಿಟಿ ನಿಮ್ಗೆ ಬರ್ಬೇಕಾದ್ರೆ, ಅದನ್ನ ಕಲಿಬೇಕಾದ್ರೆ ಕೆಲವೊಂದ್ಸಲ ನಾವು ತಗೊಳ್ಳೋ ನಿರ್ಧಾರಗಳು ತಪ್ಪಾಗಿದ್ರು ಪರವಾಗಿಲ್ಲ, ಅದನ್ನ ತಗೊಂಡ್ರು ಮಾತ್ರ ಒಂದ್ ಸರಿಯಾದ ನಿರ್ಧಾರ ತಗೊಳ್ಳೋ ಕೆಪಾಸಿಟಿನ ನಾವು ಪಡ್ಕೋಬಹುದು. ಇನ್ನ ನೀವು ಶುರು ಮಾಡಿದೀರಾ ಅಂದ್ರೆ ಒಂದ್ ಮುಖ್ಯವಾದ ಸಮಯ ಬಂದಾಗ ಆಗ ನೀವು ಒಂದ್ ಸರಿಯಾದ ತೀರ್ಮಾನ ತಗೊಳ್ಳೋದು ಹೇಗೆ ಅನ್ನೋ ಕಲೆನ ಕಲ್ತಿರ್ತೀರಾ. ನಂಬರ್ 4, ದ ರೈಟ್ ಸ್ಯಾಕ್ರಿಫೈಸ್. ನಿಮ್ ಕನಸಿಗೋಸ್ಕರ ನೀವ್ ಏನೇನಾದ್ರೂ ತ್ಯಾಗ ಮಾಡ್ಲೇಬೇಕು. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಕೊನೆಗೆ ನಿಮ್ ಕನಸನ್ನೇ ತ್ಯಾಗ ಮಾಡ್ಬೇಕಾಗುತ್ತೆ. ನಿಮ್ ಜೀವನದಲ್ಲಿ ಯಾವ ಒಂದ್ ವಿಷಯನ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂದ್ರೆ ನೀವು ಒಂದ್ ವಿಷಯನ ಮಾಡದೆ ಒಂದ್ ಮುಖ್ಯವಾದ ಕೆಲಸಕ್ಕೋಸ್ಕರ ಅದನ್ನ ತಳ್ಳಿಡೋದು. ಆ ರೀತಿ ಕೆಲವು ವಿಷಯಗಳಿರುತ್ತೆ. ಎಕ್ಸಾಂಪಲ್, ಈ ವಿಡಿಯೋನ ನೀವು ಮಿಡ್ ನೈಟ್ ನಲ್ಲಿ ನೋಡ್ತಾ ಇದ್ದೀರಾ. ಸೊ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ ನಿದ್ರೆನ ಈ ವಿಡಿಯೋಗೋಸ್ಕರ ಬಲಿ ಕೊಡ್ತಾ ಇದ್ದೀರಾ, ಅಥವಾ ಬೇರೆ ಯಾವ್ದೋ ಎಂಟರ್ಟೈನ್ಮೆಂಟ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ. ಆಗ ಆ ಒಂದ್ ಜಾಗದಲ್ಲಿ ನಿಮ್ ನಿದ್ರೆನ, ನಿಮ್ ರೆಸ್ಟ್ ನ ಈ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ತ್ಯಾಗ ಮಾಡ್ತಾ ಇದ್ದೀರಾ. ಇದರ ರಿಸಲ್ಟ್ ಎಲ್ಲ ಏನಾಗಿರ್ಬೋದು ಅಂದ್ರೆ ನೀವು ಈ ವಿಷಯನ ತ್ಯಾಗ ಮಾಡೋದ್ರಿಂದ ತುಂಬಾ ಕೆಟ್ಟ ವಿಷಯಗಳನ್ನೆಲ್ಲ ಅಲೋ ಮಾಡ್ತಾ ಇದ್ದೀರಾ. ಅದ್ರ ಜೊತೆ ಒಳ್ಳೆ ವಿಷಯಗಳು ನಿಮ್ ಹತ್ರ ಬರೋಕ್ ಬಿಡದೆ ತಡಿತಾ ಇದ್ದೀರಾ. ನಿಮ್ ಜೀವನದಲ್ಲಿ ಗೆಲ್ಬೇಕಾದ್ರೆ ಸರಿಯಾದ ವಿಷಯಗಳಿಗೆ ನಿಮ್ ಗಮನನು ಟೈಮ್ನ ಕೊಟ್ಟು ಕೆಲಸ ಮಾಡ್ಬೇಕಾಗುತ್ತೆ. ಹಾಗ ಮಾಡ್ಬೇಕಾದ್ರೆ ನಿಮ್ ಎಂಟರ್ಟೈನ್ಮೆಂಟ್ ಅಥವಾ ಹಾಬಿಗಳನ್ನ ನೀವು ಖಂಡಿತ ಸ್ಯಾಕ್ರಿಫೈಸ್ ಮಾಡ್ಲೇಬೇಕಾಗುತ್ತೆ. ಇದರಿಂದ ನಿಮ್ ಎಂಜಾಯ್ಮೆಂಟ್ ನ ಫುಲ್ ಆಗಿ ಕಲ್ಕೋಬೇಕು ಅಂತಲ್ಲ, ಅದನ್ನ ಸರಿಯಾದ ಅಳತೆನಲ್ಲಿ ಇಟ್ಕೊಂಡು ನಿಮ್ ಕೆಲಸಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಮತ್ತೆ ಟೈಮ್ ನ ಕೊಟ್ಟು ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ. ಸೊ ನೀವೇನೇನ್ ಸ್ಯಾಕ್ರಿಫೈಸ್ ಮಾಡ್ತೀರಾ, ಏನೇನ್ ಬಲಿ ಕೊಡ್ತೀರಾ, ನಿಮ್ ಕನಸನ್ನ ನನಸು ಮಾಡೋ ವಿಷಯದಲ್ಲಿ ಫೋಕಸ್ ಮಾಡಿ. ಅದಕ್ಕೆ ತಡೆಯಾಗಿರೋ ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡಿ. ಇಲ್ಲ ನನ್ನ ಕನಸನ್ನೇ ನಾನು ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂದ್ರೆ ಅದನ್ನು ಯೋಚನೆ ಮಾಡಿ. ನಮ್ಮ ಲೈಫ್ ನಲ್ಲಿ ಏನೋ ಒಂದು ವಿಷಯ ನಮ್ಗೆ ಸಿಗ್ಬೇಕಾದ್ರೆ ನಾವು ಕೆಲವು ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಸೊ ಇಷ್ಟ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್.